ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಗವಿಪುರದ ನಿವಾಸಿಯಾದ ಶ್ರೀಮಾನ್ ಗಂಗಣ್ಣ ಅವರು 46 ದಿನದ ಪ್ರವಾಸವನ್ನು ಕೈಗೊಂಡಿದ್ದರು. ಉತ್ತರ ಭಾರತದ್ದು. ಜನವರಿ 4, 2025 ದೊಡ್ಡ ಗಣಪತಿ ದೇವಸ್ಥಾನದಿಂದ ಪ್ರಾರಂಭಗೊಂಡು ಫೆಬ್ರವರಿ 18, 2025 ಪೂರ್ಣಗೊಂಡಿದೆ. ಅವರನ್ನು ಸುಸ್ವಾಗತ ಮಾಡಲು ಬಂಧು ಬಳಗದವರು ಹಾಗೂ ಮಿತ್ರರೆಲ್ಲ ಶ್ರೀರಾಮ ಮಂದಿರದ ಬಳಿ ಕಾಯುತ್ತಿದ್ದಾರೆ ನೋಡಿ. ಅವರಿಗೋಸ್ಕರ ಮಕ್ಕಳು ಕೂಡ ಇದ್ದಾರೆ. ಎಲ್ಲ ಫ್ರೆಂಡ್ಸು ರಿಲೇಟಿವ್ ಎಲ್ಲ ಕಾಯ್ತಾ ಇದ್ದಾರೆ ನೋಡಿ. ಈಗ ಬೈಕಲ್ಲಿ ಗಂಗಣ್ಣ ಅವರು ಬರ್ತಾ ಇದ್ದಾರೆ. ಸೊ ಮೊದಲಿಗೆ ಅವರ ಮಗಳು ಸುಸ್ವಾಗತ ಹಾಗೂ ಕುಂಡವನ್ನು ನೋಡಿ. ಈಗ ಗಂಗಾಧರ್ ಅವರು ಬರುತ್ತಿದ್ದಾರೆ. ಅವರ ಮಗಳು ಸ್ಫೂರ್ತಿ ಗಂಗಾಧರ್ ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದಾರೆ. ಕುಂಡವನ್ನು ಹಚ್ಚುತ್ತಿದ್ದಾರೆ. ಅವ್ರ ಮಗಳು ಕೂಡ ಅವ್ರ ತಂದೆ ಒಬ್ಬರೇ ಬೈಕಲ್ಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಅಸ್ಸಾಂನ ಗುವಾಹಟಿ ಕುಂಭಸ್ಥಾನಕ್ಕೂ ಕೂಡ ಮಾಘ ಮಾಸದಲ್ಲಿ ಹೋಗಿದ್ದರು. ಇಂದಿನ ದಿನ ಪ್ರಯಾಗರಾಜರಲ್ಲಿ ಕುಂಭ ಸ್ಥಾನ ಕೂಡ ಗಂಗಾಧರ್ ಅವರು ಮಾಡಿದ್ದರು. ಇನ್ನು ವಿವಿಧ ದೇವಸ್ಥಾನಗಳು, ರಾಜ್ಯಗಳೆಲ್ಲ ಭೇಟಿ ಮಾಡಿದ್ದಾರೆ. ಮನೆಗೆ ಪುಷ್ಪವನ್ನು ಹಾಕಿ ಅವರಿಗೆ ಶುಭ ಕೊಡುತ್ತಿದ್ದಾರೆ. ಈಗ ನಿಂಬೆಹಣ್ಣು ಹಾಗೂ ತೆಂಗಿನಕಾಯಿ ದಿಷ್ಟಿ ಕೂಡ ತೆಗೆಯುತ್ತಿದ್ದಾರೆ. ಕರ್ನಾಟಕದಿಂದ ಕನ್ನಡಿಗರು 46 ದಿನ ಉತ್ತರ ಭಾರತದ ಪ್ರವಾಸ ಕೈಗೊಂಡಿರೋದು ಒಂದು ಹೆಮ್ಮೆಯ ವಿಷಯವಾಗಿದೆ. ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಹಿಂದಿರುಗಿದ್ದಾರೆ. ಮತ್ತು ಫ್ರೆಂಡ್ ಹಾಗೂ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಕೇಕ್ ಕೂಡ ಕಟ್ ಮಾಡ್ತಾರೆ. ಆಮೇಲೆ ಗಂಗಾಧರ್ ಅವರು ಅವರ ಪ್ರವಾಸದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುತ್ತಾರೆ. ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅವರಿಗೆ ಆರತಿಯನ್ನು ಬೆಳಗುತ್ತಿದ್ದಾರೆ. ಸರಿ ಹಾಕಿ ಅಲ್ಲೇ ಹಾಕಿ ಅಡ್ಡ ಕೂಡ ಬೆಳಗುತ್ತಿದ್ದಾರೆ. ಸೊ 46 ದಿನ ಅವ್ರ ಜೊತೆ ಇದ್ದಿದ್ದೆ ಈ ಬೈಕು. ಸೊ ಅವರ ಸಾಥ್ ನೀಡಿದ್ದು ಅಂತ ಕೂಡ ಹೇಳ್ಬೋದು. ಅವ್ರ ಜೊತೆಗಿದ್ದು ಈ ಒಂದು ಪ್ರವಾಸವನ್ನು ಯಶಸ್ವಿಗೊಳಿಸಲು ಈ ಬೈಕ್ ಕೂಡ ಪ್ರಮುಖ ಕಾರಣ ಕೂಡ. ನೋಡಿ, ಈಗ ಅವರ ಫ್ಯಾಮಿಲಿ ಮೆಂಬರು, ಫ್ರೆಂಡ್ಸು, ರಿಲೇಟಿವ್ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಅವ್ರ ಮಗಳು ಅದನ್ನು ಶೂಟ್ ಮಾಡ್ತಿದ್ದಾರೆ. ಬ್ಲೂ ಸ್ಕರ್ಟ್ ಹಾಕ್ಕೊಂಡಿರೋರು ಗಂಗಾಧರ್ ಮಗಳು ಸ್ಫೂರ್ತಿ ಗಂಗಾಧರ್ ಕೂಡ ತಂದೆ ಜೊತೆ ಕೈ ಜೋಡಿಸಿದ್ದರು. ಅವರು ಗುವಾಹಟಿ ಅಸ್ಸಾಂಗೆ ಹೋದಾಗ ಇವರು ಕೂಡ ಟ್ರೈನಲ್ಲಿ ಅಲ್ಲೋಗಿ ದರ್ಶನ ಮಾಡಿಕೊಂಡು ಬಂದರು. ಹಾಗೂ ಮಾಘ ಮಾಸದ ಸ್ನಾನ ಕೂಡ ಆವಾಗ ಬೆಂಗಳೂರಿಂದ ಫ್ಲೈಟಲ್ಲೋಗಿ ಅಲ್ಲೋಗಿ ತಂದೆನ ಮೀಟ್ ಮಾಡಿ ಅಲ್ಲಿಯ ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಮಾಡಿಕೊಂಡು ಬಂದಿದ್ದರು. ನಾವು ಕೂಡ ಅವ್ರ ಜೊತೆ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಸೊ ಎಲ್ಲರೂ
ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ ನೋಡಿ. ಇವಾಗ ಗಣೇಶ ಸೆಲ್ಫಿ ವಿಡಿಯೋ ಮಾಡ್ಕೊತಿದ್ದಾನೆ. ರಾಮಕೃಷ್ಣ, ಗಣೇಶ, ನಾನು, ಗೌರಿ ಎಲ್ಲ ಇದ್ದೀವಿ. ಎಲ್ಲ ಫ್ರೆಂಡ್ ಅಂದಿರೋಟ ಎಲ್ಲ ಅಲ್ಲಿರೋರು ಸುತ್ತಮುತ್ತಲಿರೋರೆಲ್ಲ ವಿಡಿಯೋ ಫೋಟೋ ಎಲ್ಲ ತೆಗೆಸ್ಕೊಂಡ್ರು. ಅವರು ಒಂದು ಪ್ರವಾಸ ಮಾಡಿ ಬಂದು ಒಂದು ಸಾಧನೆ ಮಾಡಿದ್ದಾರಲ್ಲ, ಅದರ ಒಂದು ಖುಷಿಗಾಗಿ ಒಬ್ಬರೇ 46 ದಿನ ಪ್ರವಾಸ ಕೈಗೊಂಡಿದ್ದಾರೆ. ಟ್ರಾವೆಲ್ ತುಂಬ ಒಂದು ಹೆಮ್ಮೆಯ ವಿಷಯ ಅಲ್ವಾ. ಗಂಗಾಧರ ಫ್ಯಾಮಿಲಿ ಬ್ಲೂ ಸ್ಕರ್ಟ್ ಹಾಕಿರೋರು ಅವ್ರ ಮಗಳು, ಹಾಗೂ ಪಕ್ಕದಲ್ಲಿರೋರು ಅವರ ಧರ್ಮಪತ್ನಿ ಸೀತಾ ಗಂಗಾಧರ. ಇವರು ಅವರ ಹೆಂಡತಿಯ ತಂಗಿ ಮಗಳು, ಹಾಗೂ ಅವ್ರ ಹೆಂಡತಿ ತಮ್ಮನ ಮಗಳು ಕೂಡ ಇದೆ. ಸೊ ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ ಕೂಡ ಬಂದಿದ್ದಾರೆ ನೋಡಿ. ಕೇಕ್ ಕೂಡ ತಂದಿದ್ದಾರೆ, ಭಾವಚಿತ್ರ ಅಲ್ಲಿ ಹಾಕಿದ್ದಾರೆ ನೋಡಿ. ಬೈಕ್ ಮೇಲೆ ಕುಂತಿರೋದು, ಬೈಕಲ್ಲಿ ಹೋಗ್ತಿರೋದು, 16 ಕೂಡ ಹಾಕಿದ್ದಾರೆ. ಅವರ ಏಜ್ ಕೂಡ 12,000 ಕೂಡ ಪ್ರವಾಸ ಮಾಡಿದ್ದಾರೆ. ಹಾಗೂ 20 ಸ್ಟೇಟಸ್ 50 ಕೂಡ ರೌಂಡ್ ಮಾಡಿದ್ದಾರೆ. ಈಗ ಇಲ್ಲಿ ಕೇಕ್ ಮಾಡಿಸಿದ್ದಾರೆ. ಒಂದು ಸಂಭ್ರಮ ಪಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರು, ಫ್ರೆಂಡ್ಸು ಎಲ್ಲರೂ ಸೇರಿದ್ದಾರೆ. ರಾಮ ಮಂದಿರದ ಮುಂಭಾಗ ಗೈಪುರದಲ್ಲಿ ಮಗು ಫೋಟೋ ತೆಗೆಸ್ಕೊತಾ ಇದ್ದಾರೆ ಖುಷಿಯಿಂದ. ಅವರ ಪ್ರೀತಿಯ ಮಗಳು, ಮಗಳಿಗೆ ತಂದೆ ತುಂಬ ಇಷ್ಟ, ತುಂಬ ಪ್ರೀತಿ ಕೂಡ. ಕಂಗ್ರಾಚ್ಯುಲೇಷನ್ಸ್ ಸರ್. ಯಶಸ್ವಿಯಾಗಿದ್ದೀರಾ. ಟ್ಯೂಷನ್ ಮಕ್ಕಳೆಲ್ಲ ಬಂದಿದ್ದಾರೆ. ಟ್ಯೂಷನ್ ಬರೋದನ್ನ ಸಂಭ್ರಮಿಸುತ್ತಿದ್ದಾರೆ ಹಾಗೂ ಚಪ್ಪಾಳೆ ಕೇಕ್ ಕಟ್ ಮಾಡಿ ಮಕ್ಕಳಿಗೆ ದೊಡ್ಡವರೆಲ್ಲ ಕೇಕ್ನ ತಿನ್ನಿಸುತ್ತಿದ್ದಾರೆ. ಮಕ್ಕಳೆಲ್ಲ ಕೇಕ್ ತಿಂದು ಭಾರತ ರಾಜ್ಯಗಳ ಪ್ರವಾಸವನ್ನು ಮುಗಿಸಿಕೊಂಡು ಬೆಂಗಳೂರಿಗೆ ಆಗಮಿಸುತ್ತಿರುವ ನಮ್ಮ ಕನ್ನಡದ ಕುವರ, ನಮ್ಮೆಲ್ಲರ ಆತ್ಮೀಯ ಬಂಧು, ನಮ್ಮೆಲ್ಲರ ಆತ್ಮೀಯ ಗೆಳೆಯ ಆಗಮಿಸುತ್ತಿದ್ದಾರೆ. ಶ್ರೀ ಗಂಗಾಧರಯ್ಯನವರಿಗೆ ಅದ್ದೂರಿ ಸ್ವಾಗತ. ಎಲ್ಲ ಅವ್ರಿಗೆ ಕೊಡೋಣ. ಇನ್ನೇನು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಿಂತ್ಕೊಳ್ಳಿ. ಎಲ್ಲರೂ ಸ್ಮೈಲ್ ಮಾಡ್ಬೇಕು. ಇಬ್ರು ಅವರ ಧರ್ಮ ಪತ್ನಿ ಸೀತಾ ಅವರು ಕೂಡ ತಮ್ಮ ಪತಿಗೆ ಕೇಕ್ನ ತಿನ್ನಿಸುತ್ತಿದ್ದಾರೆ. ವಿಡಿಯೋನ ತೆಗೆಯೋದಲ್ಲ. ಈ ಕಡೆ ಬನ್ನಿ.
ಇಲ್ಲಿ 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 ಹಿಂದೆ ಬಾ ಸ್ವಾಮಿನ ಅಜ್ಜಿ ಇಲ್ಲಿ ಈ ಕಡೆ ತಿಳ್ಕೊಳ್ಳಿ. ಮಂಜು, ಗೌರಿ, ಗಣೇಶ, ರಾಮಕೃಷ್ಣ ನಾವೆಲ್ಲ ಫೋಟೋ ಹಾಗೂ ವಿಡಿಯೋ ಎಲ್ಲ ತೆಗೆಸ್ಕೊಂಡು ಅವ್ರಿಗೆ ಇಷ್ಟು ಕೂಡ ಮಾಡ್ದೋ ವಿಡಿಯೋನೂ ಮಾಡಿದ್ದೀನಿ ನೋಡಿ. ಇದೆಲ್ಲ ನೋಡ್ತಾ ಇರ್ತೀವಿ ಫೇಸ್ಬುಕ್ಕಲ್ಲಿ. ಹಾಗೂ ಫ್ರೆಂಡು ರಿಲೇಟಿವ್ ಎಲ್ಲ ಫೋಟೋ ಹಾಗೂ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ರು, ಸಂಭ್ರಮ ಪಟ್ಟರು. ಒಂದು ಒಳ್ಳೆ ಯಶಸ್ಸು ಸಿಕ್ತು. 46 ದಿನ ಕ್ಷೇಮವಾಗಿ ಕ್ಷೇಮವಾಗಿ ಏಜಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗದೆ ಆರೋಗ್ಯವಾಗಿ ಚೆನ್ನಾಗಿ ಟ್ರಾವೆಲಿಂಗ್ ಮಾಡಿ ಬಂದಿದ್ದಾರೆ. ತುಂಬ ಸಂಭ್ರಮ ಪಡುತ್ತಿದ್ದಾರೆ. ಸೊ ಈಗ ಅವರು ಕೂಡ ಒಂದೆರಡು ಮಾತುಗಳನ್ನು ಆಡ್ತಾರೆ. ಒಂದೆರಡು ನೀವು ಕೂಡ ಕೇಳಿ ಅವರ ಟ್ರಾವೆಲಿಂಗ್ ಬಗ್ಗೆ ಹೇಗಿದೆ ಅಂತ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರಾಗಿದ್ದೆ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ಊರಿವ್ರಿಗೆ ಶೇರ್ ಮಾಡಿ. ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಟಫ್ ಇದೆ. ಸೊ ಸುಖನೂ ಚೆನ್ನಾಗಿತ್ತು. ಬಟ್ ನಾನು ಕೆಲವು ಪ್ಲೇಸಲ್ಲಿ ಒಂದು ರೀತಿ ನಾವು ವಾಪಸ್ ಬರ್ತೀವೋ ಬರಲ್ವೋ ಅದು ಬೇರೆ ಥರ, ಅಷ್ಟು ರಫ್ ರೋಡ್. ಆಫ್ ರೋಡ್ ಅನ್ನೋದಕ್ಕಿಂತ ರಫ್ ರೋಡ್. ಒಬ್ಬರೇ ಹೋಗಿದ್ದೀವಿ, ಹೋಗ್ಬಿಟ್ಟಿದ್ದೀವಿ. ತಿರ್ಗಿ ವಾಪಸ್ ಬಂದರೂ ಅದೇ ರಿಸ್ಕು, ಕಂಟಿನ್ಯೂ ಮಾಡಿದ್ರು ಅದೇ ರಿಸ್ಕು. ಸೊ ಭಗವಂತನ ಮೇಲೆ ನೆನೆಸ್ಕೊಂಡು ಕಂಟಿನ್ಯೂ ಮಾಡಿದಾಗ ತುಂಬ ಚೆನ್ನಾಗಾಯಿತು. ಸೊ ಸಕ್ಸಸ್ಫುಲ್ ಟ್ರಿಪ್ಪು. ಕುಂಭಮೇಳದಲ್ಲಿ ಹೋಗಿದ್ರೆ ಹೇಗಿತ್ತು? ಸೂಪರ್, ಒಳ್ಳೆ ದಿನ ಹೋಗಿದ್ದೆ ನಾನು. ಅವತ್ತಿನ ದಿನ ಒಂದು ವಿಶೇಷವಾದ ಹುಣ್ಣಿಮೆ ಇತ್ತಲ್ಲ. ಹೌದು, ವಿಶೇಷವಾದ ದಿನ. ಸೊ 3 ದಿನವೂ ನಾನು ಅದರಿಂದ ಸೊ ಪ್ರಸಾದನೂ ತೊಗೊಂಡಿದ್ದೆ. ಸೊ ನಮ್ಮ ರಾಮ ಮಂದಿರದಲ್ಲಿರೋಂಥ ಗೆಳೆಯರಿಗೆ ಅವ್ರಿಗೆಲ್ಲ. ಸೊ ಟೋಟಲಾಗಿ ಪ್ರವಾಸ ತುಂಬ ಚೆನ್ನಾಗಿತ್ತು. ಸೊ 46 ದಿನ. ಸೊ ಎಲ್ಲದಕ್ಕೂ ನನಗೆ ಸಾಥ್ ಕೊಟ್ಟಿದ್ದು ಅಂದರೆ ಇವರು. ಸೊ ಎಲ್ಲೂ ಯಾವುದೇ ರೀತಿ ತೊಂದರೆ ಇಲ್ಲದೆ ಅದೆಲ್ಲದಕ್ಕಿಂತ ನನಗೆ ಸೊ ನಿಮ್ಮಂಥವರ ಒಂದು ಪ್ರೀತಿ ವಿಶ್ವಾಸ ಥ್ಯಾಂಕ್ ಯು. ನಿಮ್ಮ ಮೇಲೆ ಭಗವಂತನ ಆಶೀರ್ವಾದ ಚೆನ್ನಾಗಿರಲಿ. 46 ದಿನ ಉತ್ತರ ಭಾರತದ ಪ್ರವಾಸವನ್ನು ಒಬ್ಬರೇ ಏಕಾಂಗಿಯಾಗಿ ಬೈಕ್ ಮೇಲೆ ಹೋಗಿ ಬಂದಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.